ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಕಹಸ. ಒಂದ್ಸಾರಿ ಒಬ್ಬ ವ್ಯಕ್ತಿ ಬಂದು ವಿವೇಕಾನಂದರನ್ನ ಕೇಳ್ತಾರಂತೆ, ನಿಮಗೆ ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇದೆಯೇ ಹಾಗೂ ದೇವರನ್ನ ನಂಬುತ್ತೀರಾ ಅಂತ. ಆಗ ಅವರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ, ಮೂರ್ತಿ ಪೂಜೆಯಿಂದ ಅಥವಾ ದೇವರನ್ನ ನಂಬುವುದರಿಂದ ಒಬ್ಬ ಶ್ರೀರಾಮಕೃಷ್ಣ ಪರಮಹಂಸರು ಉದ್ಭವರಾಗ್ತಾರಂತಂದ್ಮೇಲೆ ನಾನು ಏಕೆ ದೇವರನ್ನ ನಂಬಬಾರದು ಹಾಗೂ ಏಕೆ ಮೂರ್ತಿ ಪೂಜೆಯನ್ನ ಮಾಡಬಾರದು ಎನ್ನುವ ಅದ್ಭುತವಾದ ಮಾತನ್ನು ಹೇಳ್ತಾರಂತೆ. ಇನ್ನೊಂದು ಕಡೆ ದೇವರ ಬಗ್ಗೆ ಇನ್ನೊಂದು ಮಾತನ್ನು ಹೇಳ್ತಾರಂತೆ, ನೀನು ನಿನ್ನನ್ನು ನಂಬದ ಹೊರತು ದೇವರನ್ನು ನೀನು ನಂಬಲು ಸಾಧ್ಯವಿಲ್ಲ ಅಂತ ಹೇಳ್ತಾರಂತೆ. ಅದೇ ಗಾದೆ ಒಂದು ಮಾತಿದೆ, ಮಣ್ಣ ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ. ಆದ್ದರಿಂದ ಮೊದಲು ನಮ್ಮೊಳಗಿರುವ ಆ ಪರಮಾತ್ಮನನ್ನು ನಂಬಿ ಆ ಪರಮಾತ್ಮನೆಡೆಗೆ ಈ ಬದುಕಿನ ಪ್ರಯಾಣ ಸಾಗುವಂತಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದ.